ಕಲಬುರಗಿ ಜಿಲ್ಲೆಯ ಸೇಡಂ ನಗರದಲ್ಲಿ ನೆಲೆಸಿರುವ ಐತಿಹಾಸಿಕ ಸ್ಥಳವನ್ನು ನೋಡೋಣ ಬನ್ನಿ. ಒಂದು 1000 ವರ್ಷಗಳಷ್ಟು ಪುರಾತನವಾದಂಥ ಈ ದೇವಸ್ಥಾನವು 11ನೇ ಶತಮಾನದಲ್ಲಿ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನು ಪಂಚಲಿಂಗೇಶ್ವರ ಎಂದು ಕರೆಯುತ್ತಾರೆ. ಯಾಕೆಂದರೆ ಈ ದೇವಸ್ಥಾನದ 5 ಲಿಂಗಗಳಿವೆ, ಹಾಗಾಗಿ ಪಂಚಲಿಂಗೇಶ್ವರ ಎಂದು ಕರೆಯುತ್ತಾರೆ. ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಕಲ್ಲು ಕೂಡ ತನ್ನದೇ ಆದಂತಹ ಒಂದು ಕಥೆಯನ್ನು ಹೇಳುತ್ತದೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಬಳಸಿಕೊಂಡು ಆಗಿನ ಕಾಲದಲ್ಲಿ ಯಾವುದೇ ತರಹದ ಯಂತ್ರೋಪಕರಣಗಳಿಲ್ಲದೆ ಎಷ್ಟು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಆಗಿನ ಕಾಲದ ವಾಸ್ತುಶಿಲ್ಪ ಕಲೆಗೆ ಒಂದು ಸರಿಸಾಟಿಯೇ ಇರಲಿಲ್ಲ. ಈ ದೇವಸ್ಥಾನದ ಪ್ರವೇಶ ದ್ವಾರಪಾಲಕರ ಶಿಲ್ಪಕಲೆಗಳನ್ನು ನೋಡಿದರೆ ಅವರ ಮುಖಭಾವ, ಆಭರಣ, ದೇಹ ವಿನ್ಯಾಸವನ್ನು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಇಲ್ಲಿ ನೋಡಬಹುದು. ಇದು ಶಿವನ ಪವಿತ್ರ ಕ್ಷೇತ್ರ. ಇಲ್ಲಿ ಮಹಾಶಿವರಾತ್ರಿ ಎಂದು ಶಿವದೀಕ್ಷೆ ಪಡೆದ ಮಹಾಭಕ್ತರು ಈ ಕ್ಷೇತ್ರದಲ್ಲಿ ನಿಂತು 45 ದಿನಗಳ ಕಾಲ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಈ ದೇವಸ್ಥಾನದಲ್ಲಿ ನಟರಾಜ ಮತ್ತು ಶಿವತಾಂಡವ ರೂಪ ಇರುವ ಶಿಲ್ಪಕಲೆಗಳು ವಿಶೇಷವಾಗಿ ಗಮನಿಸಬಹುದು. ಈ ದೇವಸ್ಥಾನದಲ್ಲಿ ಕೆಲವು ಕೆತ್ತನೆಗಳು ದಾಳಿಗೆ ಒಳಗಾಗಿ ಹಾಳಾಗಿರುವುದನ್ನು ಕೂಡ ನಾವಿಲ್ಲಿ ನೋಡಬಹುದು. ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಾನುಗ್ರಹಕ್ಕೆ ಪಾತ್ರರಾಗಿ. ನಮಸ್ಕಾರ.